ಈ ಕಥೆಯ ಹೆಸರು ನಾನೇ ಭೀಮ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ನಾಟಕ ಕಂಪನಿ ಇತ್ತು. ಪ್ರತಿದಿನ ನಾಟಕ ಆರಂಭವಾಗುವುದು ರಾತ್ರಿ 9 ಗಂಟೆಗೆ. ಅಲ್ಲಿಯ ಜನತೆಗೆ ನಾಟಕ ಒಂದೇ ಮನೋರಂಜನೆಯಾಗಿತ್ತು. ಹೀಗಾಗಿ ರಾತ್ರಿಯಾದೊಡನೆ ಊಟ ಮಾಡಿ ನಾಟಕ ನೋಡಲು ಜನ ಬರುತ್ತಿದ್ದರು. ನಾಟಕ ಕಂಪನಿಯ ಮಾಲೀಕನಿಗೆ ತುಂಬ ಆದಾಯ ಬರ್ತಾ ಇತ್ತು. ಪೌರಾಣಿಕ ಸಾಮಾಜಿಕ ನಾಟಕವಾಡಿ ಖ್ಯಾತಿ ಪಡೆಯಿತು. ಒಮ್ಮೆ ಭೀಮನ ವಿಜಯ ಮಹಾಭಾರತದ ಒಂದು ಪ್ರಸಂಗದ ನಾಟಕವಾಡಿದರು. ಅದು ಬಹಳಷ್ಟು ಜನರಿಗೆ ಇಷ್ಟವಾಯಿತು. ಎಲ್ಲ ಪಾತ್ರಧಾರಿಗಳು ಭಾವಪೂರ್ಣವಾಗಿ ನಟಿಸಿ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದರು. ಒಂದು ದಿನ ಮುಂಜಾನೆ ಭೀಮನ ಪಾತ್ರಧಾರಿಗೆ ವಿಪರೀತ ವಾಂತಿ ಭೇದಿ ಶುರುವಾಗಿ ತಾನು ಊರಿಗೆ ಹೋಗುವುದಾಗಿ ಮಾಲೀಕರಿಗೆ ಹೇಳಿ ಹೋಗಿಯೇ ಬಿಟ್ಟ. ಆ ದಿನ ಭೀಮನ ಪಾತ್ರ ಮಾಡಲು ಯಾರೂ ಇಲ್ಲದ ಕಾರಣ ನಾಟಕದ ಮಾಲೀಕನಿಗೆ ದೊಡ್ಡ ಚಿಂತೆಯಾಯಿತು. ಭೀಮನ ಪಾತ್ರ ಮಾಡಲು ಉಳಿದ ಪಾತ್ರಧಾರಿಗಳಿಗೆ ಭಯವಿತ್ತು. ಭೀಮನ ಪಾತ್ರ ಮಾಡಲು ಯಾರೂ ತಯಾರಿರಲಿಲ್ಲ. ಹೀಗಾಗಿ ಭೀಮನ ಪಾತ್ರ ಮಾಡುವ ನಟ ಬೇಕಾಗಿತ್ತು. ಆಗ ಮಾಲೀಕ ಊರಿನ ಮುಖ್ಯಸ್ಥರನ್ನು ಕರೆದು ತನ್ನ ಸಮಸ್ಯೆಯನ್ನು ಹೇಳಿ, ಭೀಮನ ಪಾತ್ರ ಮಾಡುವವರು ಈ ಹಳ್ಳಿಯಲ್ಲಿ ಯಾರಾದರೂ ಇದ್ದಾರಾ ಎಂದು ಕೇಳಿದ. ಆಗ ಮುಖ್ಯಸ್ಥ ಹೇಳಿದ, ಸ್ವಲ್ಪ ಯೋಚನೆ ಮಾಡಿ, ತಿಮ್ಮ ಎಂಬ ಒಬ್ಬ ಯುವಕನಿಗೆ ನಾಟಕದಲ್ಲಿ ಪಾತ್ರ ಮಾಡುವ ಅಭಿರುಚಿ ಇದೆ ಎಂದು ಹೇಳಿದ. ಮುಖ್ಯಸ್ಥ ಆಗ ಬಹಳ ಖುಷಿಯಿಂದ ಆನಂದದಿಂದ ತಿಮ್ಮನನ್ನು ಕರೆಸಿ, ತಿಮ್ಮ, ನೀನು ಭೀಮನ ವಿಜಯ ನಾಟಕದಲ್ಲಿ ಭೀಮನ ಪಾತ್ರ ಮಾಡಲು ರೆಡಿ ಇದ್ದೀಯಾ ಎಂದು ಕೇಳಿದಾಗ ತಿಮ್ಮ ಕೂಡಲೇ ತಲೆ ಅಲ್ಲಾಡಿಸಿ, ನಾನು ಭೀಮನ ಪಾತ್ರ ಮಾಡಲು ರೆಡಿ ಇದ್ದೇನೆ ಎಂದು ಭೀಮನ ಕಂಠದಲ್ಲಿ ಹೇಳಿದ. ತಿಮ್ಮ ಕಾಣಲು ಭೀಮನ ತರಹ ಎತ್ತರ ದಪ್ಪನಾಗಿದ್ದ. ಅವನಿಗೆ ದಪ್ಪ ಮೀಸೆಯೂ ಇತ್ತು. ಈತನನ್ನು ಕಂಡು ನಾಟಕದ ಮಾಲೀಕನಿಗೆ ಬಹಳ ಖುಷಿಯಾಯಿತು. ಮಧ್ಯಾಹ್ನ ಹೊತ್ತಿಗೆ ತನ್ನ ನಾಟಕದಲ್ಲಿ ಭೀಮನ ಪಾತ್ರವನ್ನು ಈ ಊರಿನವನೇ ಆದ ತಿಮ್ಮ ಮಾಡುವುದಾಗಿ ಮಾಲೀಕ ಡಂಗೂರ ಸಾರಿಸಿದ. ಆತನ ಪಾತ್ರ ನೋಡಲು ಊರಿನ ಸುತ್ತಮುತ್ತಲಿನ ಜನರು ತಂಡೋಪತಂಡವಾಗಿ ನಾಟಕ ನೋಡಲು ಬಂದರು. ನಾಟಕದಲ್ಲಿ ತಿಮ್ಮನನ್ನು ನೋಡಿ ಸಾಕ್ಷಾತ್ ಭೀಮನೇ ಬಂದಿದ್ದಾನೆಂದು ಖುಷಿಪಟ್ಟು ಕೇಕೆ ಹಾಕಿದರು. ಭೀಮನು ಸಹ ನಾಟಕದಲ್ಲಿ ಗಾಂಭೀರ್ಯದಿಂದ ಕೈಯಲ್ಲಿ ಗದೆ ಹಿಡಿದು ನಡೆದಾಡುವಾಗ, ಮಾತನಾಡುವಾಗ ಸ್ವತಃ ದ್ವಾಪರ ಯುಗದ ಭೀಮನೇ ಎಂದು ಅಲ್ಲಿಯ ಪ್ರೇಕ್ಷಕರು ಕೊಂಡಾಡಿದರು. ಹೀಗೆ ನಾಟಕ ನೋಡುವ ಜನರು ಹೆಚ್ಚಾದರು. ತಿಮ್ಮನಿಗೆ ಬಹಳ ಸಂತೋಷವಾಯಿತು, ಏಕೆಂದರೆ ತನ್ನ ಪಾತ್ರ ನೋಡಲು ಬಹಳಷ್ಟು ಜನ ಸೇರಿರುತ್ತಾರೆಂದು. ಆದರೆ ಅವತ್ತಿನ ದಿನದ ನಾಟಕ ಮುಗಿಯಿತು. ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಕತೆ ಹೇಗೆ ಮುಂದುವರಿಯುತ್ತದೆ ಅಂದರೆ, ತಿಮ್ಮ ಹಗಲಿನಲ್ಲಿ ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಗದೆಯನ್ನು ಹಿಡಿದು ಓಡಾಡುತ್ತಿದ್ದ. ಆ ತಿಮ್ಮ ತಿಳಿದ ತಾನೇ ಸಾಕ್ಷಾತ್ ಭೀಮನೆಂದು. ಹೀಗಾಗಿ ಆತ ಊರಿನಲ್ಲಿ ತಿರುಗಾಡುವಾಗ ಕೈಯಲ್ಲಿ ಗದೆಯನ್ನು ಹಿಡಿದು ಓಡಾಡುತ್ತಿದ್ದ. ತಿಮ್ಮನು ನಾಟಕದಲ್ಲಿ ಭೀಮನ ಪಾತ್ರ ಅಷ್ಟೇ. ನಾಟಕ ಮುಗಿದ ನಂತರ ಆತ ತಿಮ್ಮ, ಆದರೆ ತಾನೇ ಭೀಮನೆಂದು ತಿಮ್ಮನ ಮನಸ್ಸಿನಲ್ಲಿ ಬೇರೂರಿತ್ತು. ಆತ ತಿಳಿದ ಸದಾಕಾಲ ಭೀಮನೆಂದು. ಇದು ಸರಿಯಲ್ಲ. ಆ ಊರಿನವರೆಲ್ಲ ಇವನಿಗೆ ಬುದ್ಧಿ ಇಲ್ಲವೆಂದು ತಿಳಿದು ದೂರ ಇಟ್ಟರು. ಈ ಜಗದಲ್ಲಿ ನಾವು ಕೇವಲ ಪಾತ್ರಧಾರಿಗಳು. ನಮ್ಮ ಪಾತ್ರವನ್ನು ಸರಿಯಾಗಿ ಮಾಡಿದರೆ ಜೀವನವು ಬಹಳ ಚಂದವಾಗಿರುತ್ತದೆ. ನಾವು ಯಾವುದೇ ಒಂದು ಪಾತ್ರಕ್ಕೆ ಅಂಟಿಕೊಂಡಿರಬಾರದು. ಉದಾಹರಣೆಗೆ, ಆಫೀಸಿನಲ್ಲಿ ಅಧಿಕಾರಿಯಾಗಿದ್ದರೆ ಆತ ಮನೆಗೆ ಬಂದ ನಂತರ ಆತ ತಂದೆ ತಾಯಿಗೆ ಮಗ. ಹೀಗಾಗಿ ಆತ ಮಗನ ಪಾತ್ರ ಮಾಡುವುದು. ಹೆಂಡತಿಗೆ ಆತ ಗಂಡ. ಹೀಗಾಗಿ ಆತ ಗಂಡನ ಪಾತ್ರ ಮಾಡುವುದು. ಮಗನಿಗೆ ತಂದೆ. ಹೀಗಾಗಿ ಆತ ತಂದೆಯ ಪಾತ್ರ ಮಾಡುವುದು ಸರಿ. ಹೀಗೆಯೇ ಆಯಾ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದರೆ ಬಾಳು ಬಂಗಾರವಾಗುವುದು. ಅದರ ಬದಲು ತಾನು ಅಧಿಕಾರಿ ಎಂದು ಮನೆಯಲ್ಲಿ ಅಧಿಕಾರ ಚಲಾಯಿಸುವುದು ಸರಿಯಲ್ಲ. ಅಧಿಕಾರ ಒಂದು ಪಾತ್ರ ಅಷ್ಟೇ. ಆಫೀಸಿನಲ್ಲಿ ಅಧಿಕಾರಿ ಪಾತ್ರ ನಿಭಾಯಿಸಬೇಕು. ಆದುದರಿಂದ ಈ ಜಗದಲ್ಲಿ ಸಮಯಾನುಸಾರವಾಗಿ ವಿಭಿನ್ನ ಪಾತ್ರವನ್ನು ಮಾಡಬೇಕಷ್ಟೆ. ಈ ಕಥೆಯ ತಾತ್ಪರ್ಯ, ಯಾವುದೇ ಒಂದು ಪಾತ್ರಕ್ಕೆ ಅಂಟಿಕೊಳ್ಳದೆ ದೊರೆತ ಪಾತ್ರವನ್ನು ಚೆನ್ನಾಗಿ ಮಾಡುವುದೇ ಲೇಸು.
ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.